ನಮಸ್ಕಾರ ಎಲ್ಲರಿಗೂ. ನಾನು ವೀಣಾ ಕುಲಕರ್ಣಿ. ಇವತ್ತಿನ ಪ್ರಮುಖ ವಾಣಿಜ್ಯ ಮತ್ತು ಆರ್ಥಿಕ ಸುದ್ದಿಗಳ ಬುಲೆಟಿನ್ ನೋಡೋಣ ಬನ್ನಿ. ಜಿಎಸ್ಟಿ ಸಂಗ್ರಹದಲ್ಲಿ ಭಾರಿ ಇಳಿಕೆ. ಕಳೆದ ಮಾರ್ಚ್ ತಿಂಗಳ ಜಿಎಸ್ಟಿ ಸಂಗ್ರಹದಲ್ಲಿ -8.2% ಭಾರಿ ಪ್ರಗತಿ ಕಂಡಿದೆ. ದೇಶಾದ್ಯಂತ ಒಟ್ಟು 1,78,000 ಕೋಟಿ ಜಿಎಸ್ಟಿ ಸಂಗ್ರಹವಾಗಿದ್ದು, ಇದು ದೇಶದ ಬಲವಾದ ಆರ್ಥಿಕತೆಗೆ ಸಾಕ್ಷಿಯಾಗಿದೆ. ಇನ್ನು ತೆರಿಗೆ ಮತ್ತು ಜಿಎಸ್ಟಿಯಲ್ಲಿ ನವೀಕರಣ ನೋಡೋಣ. ಕಸ್ಟಮ್ ಸುಂಕ ಸರಳೀಕರಣಕ್ಕೆ ಒತ್ತಾಯ. ಕಸ್ಟಮ್ ಸುಂಕ ಸ್ಲ್ಯಾಬುಗಳನ್ನು ಕಡಿತಗೊಳಿಸಿ ಜಿಎಸ್ಟಿ ಮಾದರಿಯಲ್ಲೇ ಏಕ ಗವಾಕ್ಷಿ ಅನುಮೋದನೆ ನೀಡಬೇಕೆಂದು ದೇಶದ ಪ್ರಮುಖ ಉದ್ಯಮ ಸಂಸ್ಥೆಗಳು ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ. ಕೇಂದ್ರದ ವಿರುದ್ಧ ಕರ್ನಾಟಕ ಸರ್ಕಾರದ ಆತಂಕ. ಜಿಎಸ್ಟಿ ದರ ಕಡಿತದಿಂದಾಗಿ ರಾಜ್ಯಕ್ಕೆ ಭಾರಿ ನಷ್ಟ ಆದಾಯದ ಭೀತಿ ಎದುರಾಗಿದೆ. ಇದರಿಂದ ಕರ್ನಾಟಕ ಸರ್ಕಾರ ಕಳವಳಗೊಂಡಿದೆ. ನಷ್ಟ ಭರಿಸಲು ಕೇಂದ್ರದಿಂದ ಸೂಕ್ತ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದೆ. ಜಿಎಸ್ಟಿಯಲ್ಲಿ ಹೊಸ ನಿಯಮಗಳನ್ನು ನೋಡೋಣ. ಉದ್ಯಮಿಗಳಿಗಾಗಿ ಜಿಎಸ್ ಪೋರ್ಟಲಲ್ಲಿ ಹೊಸ ಅಪ್ಡೇಟ್ ಬಂದಿದೆ, ನೀವು ಅದನ್ನು ನೋಡ್ಬೋದು. ಅದಲ್ಲದೆ ಇನ್ನು ಮುಂದೆ ಶಿಫ್ಟ್ ಟು GSTN ಫೀಲ್ಡನ್ನು ಕಡ್ಡಾಯಗೊಳಿಸಲಾಗಿದೆ. ಇ-ವೇ ಬಿಲ್ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸಲಾಗಿದೆ. ಉದ್ಯಮ ಮತ್ತು ಕಾರ್ಪೊರೇಟ್ ವಲಯ. ಪಾತಾಳಕ್ಕೆ ಕುಸಿದ ತಂಬಾಕು ಷೇರುಗಳು. ಪಾತಾಳಕ್ಕೆ ಕುಸಿದ ತಂಬಾಕು ಷೇರುಗಳಿಂದ ತಂಬಾಕು ಉತ್ಪನ್ನಗಳ ಮೇಲೆ ಅಬಕಾರಿ ಸುಂಕ ಮತ್ತು ಹೆಲ್ತ್ ಸೆಸ್ ಹೆಚ್ಚಿಸಿದ ಬೆನ್ನಲ್ಲೇ ತಂಬಾಕು ಕಂಪನಿಗಳ ಷೇರು ಕುಸಿತಗೊಂಡಿದೆ. ರಫ್ತುದಾರರಿಗೆ ಸರ್ಕಾರದ ಬೆಂಬಲದ ನಿರೀಕ್ಷೆ ಇದೆ. ಜಾಗತಿಕ ಮಟ್ಟದಲ್ಲಿ ಸುಂಕದ ಒತ್ತಡ ಮತ್ತು ಕರೆನ್ಸಿ ಮೌಲ್ಯದ ಏರಿಳಿತದಿಂದಾಗಿ ಬರಗಲು ರಫ್ತು ಆಧಾರಿತ ಉದ್ಯಮಿಗಳು ಸರ್ಕಾರದ ವಿಶೇಷ ನೀತಿಗಾಗಿ ಕಾಯ್ತಾ ಇದೆ. MSMEಗಳಿಗೆ IT ಬೂಸ್ಟ್. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ಲೌಡ್ ತಂತ್ರಜ್ಞಾನವನ್ನು ಉತ್ತೇಜಿಸಬೇಕೆಂದು ಸರ್ಕಾರದ ಹೆಚ್ಚುವರಿ ಪ್ರೋತ್ಸಾಹಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಮತ್ತು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಲ್ಯಾಮ್ ರಿಸರ್ಚ್ ಕಂಪನಿಗೆ ಹೈಕೋರ್ಟಿಂದ ರಿಲೀಫ್ ಸಿಕ್ಕಿದೆ. ಸುಮಾರು 1,125 ಕೋಟಿ ಮೌಲ್ಯದ ಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ KIADB ನೀಡಿದ ಆದೇಶವನ್ನು ಕರ್ನಾಟಕ ಸರ್ಕಾರ ರದ್ದುಗೊಳಿಸಿದೆ. ಇದರಿಂದ ಲ್ಯಾಮ್ ರಿಸರ್ಚ್ ಕಂಪನಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಬೆಂಗಳೂರಿನತ್ತ ಜಾಗತಿಕ ಹೂಡಿಕೆ. ಭಾರತದ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ ಉತ್ಪಾದನಾ ಯೋಜನೆಯಡಿಯಲ್ಲಿ ನಗರವು ಮುಂಬರುವ ದಿನಗಳಲ್ಲಿ ಬೃಹತ್ ತಂತ್ರಜ್ಞಾನ ಹೂಡಿಕೆಯನ್ನು ಆಕರ್ಷಿಸಲು ಸಜ್ಜಾಗಿದೆ. ಇವಿಷ್ಟು ಇಂದಿನ ಪ್ರಮುಖ ವಾಣಿಜ್ಯ ಸುದ್ದಿಗಳು. ಪ್ರತಿದಿನ ವಾಣಿಜ್ಯ ಸುದ್ದಿಗಾಗಿ ನೋಡ್ತಾ ಇರಿ ಡೆನ್ ಟಾಕ್ ವಾಣಿಜ್ಯ ವಿಶೇಷ. ಸೈನಿಂಗ್ ಆಫ್ ವೀಣಾ ಕುಲಕರ್ಣಿ.